ನೋಡಿ ವ್ಯೂ ಹಂಗೈತಿವಿ. ಗುರು ಇನ್ನೂ ಸಿಗ್ತಾನೆ ಇಲ್ಲ. ಇವರೇ ನಮ್ ಡ್ರೈವರ್ ಏನೇನೋ ಮಾಡ್ತಾ ಇರ್ಬೋದು. ಇಲ್ಲಿ ಇದೇ ವ್ಯೂ ಪಾಯಿಂಟ್ ಅನ್ಸುತ್ತೆ ಮೋಸ್ಟ್ಲಿ. ಅಂಗಡಿ ಬೇರೆ ಐತೆ ಒಂದು. ಅಯ್ಯ ಏನ್ ಹೇಳ್ತೇ ಬಿಡು. ಗುರು ಎಲ್ಲರಿಗೂ ಬೆಳಗಿನ ಶುಭೋದಯ. ಹ್ಯಾಪಿ ಸಂಡೇ. ಸೊ ನಿನ್ನೆ ನಾವೇ ಊಟ ಎಲ್ಲ ಪ್ರಿಪೇರ್ ಮಾಡಿ ನೈಟು ಊಟ ಮಾಡಿ ಮಲ್ಕೊಂಡಿ. ಸೊ ಇವತ್ತು ನಮ್ ಪ್ಲಾನ್ ಇರೋದು ಒಂದು ಇಲ್ಲಿಂದ ವ್ಯೂ ಪಾಯಿಂಟ್ ಇದೆ, ಕುರುಂಬಲ್ಕೋಟ ವ್ಯೂ ಪಾಯಿಂಟ್ ಅಂತ. ಮಾರ್ನಿಂಗ್ ಬೇಗ ಹೋದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೇನೆ ಅಲ್ಲಿಗೆ ಹೋಗಕ್ಕೆ ರೆಡಿ ಆಗ್ತಾ ಇದೀವಿ. ನಾನು ಇದ್ದಾಗ್ಲೇ ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಇದ್ದೀನಿ. ಬಾಯ್ಸು ಇನ್ನೂ ಸ್ವಲ್ಪ ಜನ. ಗಂಟ್ಲಲ್ಲಿ ಕಿರಿಕಿರಿ ಇರುವಾಗ ಯಾವಾಗ್ಲೂ ಪ್ಯಾಕ್ ತಿರುಗಿಸಿ ನೋಡಿ ಮತ್ತು ಅಸಲಿ ಸ್ಟ್ರೆಪ್ಸಿಲ್ಸ್ ತೆಗೆದುಕೊಳ್ಳಿ. ಸ್ಟ್ರೆಪ್ಸಿಲ್ಸ್ ನಿಮ್ಮ ಗಂಟಲಿನ ಡಾಕ್ಟರ್. ಗುರು ನಾವು ಇವಾಗ ಕುರುಂಬಲ್ಕೋಟ ವ್ಯೂ ಪಾಯಿಂಟ್ ಅಂತ ಹೋಗ್ತಾ ಈ ರೋಡಲ್ಲಿ. ಗುರು ನಾವು ಇವಾಗ ಹೋಗ್ತಾ ಇದೀವಿ ಪಾಯಿಂಟ್ಗೆ. ಇಲ್ಲೊಂದು ಪಾಯಿಂಟ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ನಮ್ ಓನ್ ವೆಹಿಕಲ್ ನಿಲ್ಲಿಸ್ಬಿಟ್ಟು ಆಮೇಲೆ ನಾವು ಜೀಪಲ್ಲಿ ಹೋಗ್ಬೇಕು. ಇವರೇ ನಮ್ ಡ್ರೈವರ್. ಹೊಸದಿ ಲೋಕಕ್ಕೆ ಸಾಗುತ್ತಿರುವೆ. ಗುರು ಇವಾಗ ಇಲ್ದಿದೀವಿ. ನಮ್ನ ಜೀಪಲ್ಲಿ ಬಿಟ್ಟು ಅವ್ರು ಹೋದ್ರು. ನಾವ್ ಇಲ್ಲಿಂದ ಒಂದ್ 300 ಮೀಟರ್ಸ್ ನಡಿಬೇಕು. ಆಮೇಲೆ ಮತ್ತೆ ನಾವು ಮುಗಿಸ್ಕೊಂಡ್ ಬಂದ್ಮೇಲೆ ಕಾಲ್ ಮಾಡಿದ್ರೆ ಜೀಪಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ. ಸೊ 2 ಸೈಡ್ಗೂ 600 ರೂಪಾಯಿ. ಆಫ್ ರೋಡಿಂಗ್ ಚೆನ್ನಾಗಿತ್ತು, ಕೊಡ್ಬೋದು. ಓಕೆನಾ? ಸೊ ಇವಾಗ ಇಲ್ಲಿ ಹತ್ಬೇಕು. ಸ್ಲಿಪರಿ ಕೊಚ್ಚೆ. ಶಿವ ನಿನ್ ಪೂಮಾ ಚಪ್ಪಲಿ ಎಲ್ಲ ಹುಷಾರು. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಈ ತರ ಐತೆ ವ್ಯೂ. ನಡ್ಕೊಂಡು ಹೋಗ್ತಾ ಇರೋ ದಾರಿ. ಇದೇ ವ್ಯೂ ಪಾಯಿಂಟ್ ಅನ್ಸುತ್ತೆ ಮೋಸ್ಟ್ಲಿ. ರೀಚ್ ಆಗಿದೆ ನೋಡಿ. ಹತ್ಕೊಂಡ್ ಬಂದಿದೀವಿ. ಇದು ಸಿ ವ್ಯೂ ತುಂಬಾ ಜನ ಇದ್ದಾರೆ ಗುರು ಆಲ್ರೆಡಿ ಇಲ್ಲಿ. ಅಂಗಡಿ ಐತಂದು ವ್ಯೂ ನೋಡ್ಬೇಕು ಇವಾಗ ಹೆಂಗೈತೆ ಅಂತ. ಫಸ್ಟ್ ಕ್ರೇಜಿ ಸೀರಿಯಸ್ ಆಗಿ ಸಗದಾಗೈತೆ. ಬಾನಾಚೆಗು ನೋಡುತ್ತ ನಿಲ್ತಿರುವ ಗಿರಿಯಾಲೆದಾಡುತ್ತಲೀ ಹೃದಯ ತೆರೆದು ಪ್ರಕೃತಿ ನೋಡಿ ಪ್ರಪಂಚವೆಲ್ಲ ನಾನೇ ಅಂತ ಕಂಡುಕೊಂಡೆ. ಚಲೋ ಚಲೋ ಸಂಚಾರಿ ಚಲ್ ಚಲೋ ಚಲೋ ಚಲ್ ಚಲೋ ಚಲೋ ಸಂಚಾರಿ. ಗುರು ನಮ್ದೆಲ್ಲ ಮುಗೀತು. ಫೋಟೋ ಶೂಟ್ಸು ವಿಡಿಯೋಸ್ ಎಲ್ಲ ತಕೊಂಡಾಯ್ತು. ಸೊ ಇವಾಗ ವಾಪಸ್ ಹೋಗ್ತಾ ಇದೀವಿ. ನಮ್ಗೆ 10 ಗಂಟೆಗೆ ರೂಮ್ ಚೆಕ್ಔಟ್ ಮಾಡ್ಬೇಕು. ಚೆಕ್ಔಟ್ ಮಾಡಿ ಇಲ್ಲಿಂದ ಹೊರಡ್ತೀವಿ. ನೋಡಿ ಬಾಯ್ಸ್, ನೀವೇನಾದ್ರೂ ಕುರುಂಬಲ್ಕೋಟ ಬಂದ್ರೆ ಸೀಸನ್ ಅಲ್ಲಿ ಬನ್ನಿ. ಮಾನ್ಸೂನ್ ಸೀಸನ್ ಬಂದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಮೇಲ್ಗಡೆ ವ್ಯೂ ಪಾಯಿಂಟ್. ನಿಮ್ಗೆ ಇನ್ನೂ ಏನಾದರೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಂದು ನಂಬರ್ ಕೊಟ್ಟಿರ್ತೀನಿ. ಅವರೇ ನಮ್ಮನ್ನ ಜೀಪಲ್ಲಿ ಕರ್ಕೊಂಡು ಹೋಗಿದ್ದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ನಾವು ಇಲ್ಲಿಂದ ಇವಾಗ ರೂಮ್ ಹತ್ರ ಹೋಗಿ ಚೆಕ್ಔಟ್ ಆಗಿ ಎಲ್ಲರೂ ಟಿಫನ್ ಮಾಡ್ಕೊಂಡು ಹೊರಡ್ಬೇಕು. ಅದು ಇವಾಗ ಇರೋ ಪ್ಲಾನ್ಸ್. ಸೊ ನಮ್ದು ಚೆಕ್ಔಟ್ ಇವಾಗ ಎಲ್ಲ ಆಯ್ತು. ತಿಂಡಿ ಮ್ಯಾಗಿ ಮಾಡ್ಕೊಂಡು ತಿಂದು ಇವಾಗ ಹೋಗ್ತಾ ಇದೀವಿ. ಸೊ ಫಸ್ಟ್ ಯಾವ್ದೋ ಇರುಪು ಫಾಲ್ಸ್ ಅಂತ ಒಂದೈತೆ, ಅಲ್ಲಿಗೆ ಹೋಗಿ ಅಲ್ಲಿಂದ ನಾಗರಹೊಳೆ ಹೋಗಿ ಅಲ್ಲೊಂದು ಸಫಾರಿ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಹೊರಡೋದು. ಸೊ ಇದು ಇರುವಂತ ಪ್ಲಾನ್. ಆಗ್ಲೇ ಒಂದ್ ಕಾರಲ್ಲಿ 5 ಜನ ಹೋಗಿದ್ದಾರೆ. ಸೊ ನಾವು ಇವಾಗ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ನಿಲ್ಸು ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾವಾಗ ಗುರು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಅವ್ರನ್ನ ಕಾಯ್ದೆ, ಅವ್ರಿನ್ನ ಬರ್ಲೇ ಇಲ್ಲ. ಫಾಲ್ಸ್ ನೋಡಕ್ಕೆ ಅಂತ ಹೋದ್ರು ಅವರು. ಅಲ್ಲಿ ಏನು ನೀರ್ ಇರ್ಲಿಲ್ಲ ಅಂದ್ರೆ ನಾವು ಹೋಗ್ಲಿಲ್ಲ.
ಕಾರೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ನಾನು ಇವಾಗಿನ್ನ ಎದ್ದೆ ರೆಡಿ ಆಗಿರೋದು. ಏ ಶಿವ, ಏ ಶಿವ, ಏ ಶಿವ, ಅಲ್ಲಿಂದ ಒಂದ್ ರ್ಯಾಂಪ್ ವಾಕ್ ಮಾಡ್ಕೊಂಡ್ ಬರೋ. ಅವಾಗ್ಲಿಂದ ಹುಡುಕ್ತಾ ಇದೆಯಲ್ಲ 46 ಹುಲಿ ಇರೋದಂತಿಡೀ ಫಾರೆಸ್ಟ್ ಅಲ್ಲ. ಹುಲಿ 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 ಕರಡಿ ಗುರು ಎಲ್ಲಾರು ಕಾಯ್ತವ್ರೆ ನೋಡಿ. ಈಶ್ವರ, ಹುಲಿ ನೋಡ್ತೀವ ನೋಡಲ್ವ? ಸರ್ಚ್ ಮಾಡ್ತಾವ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.